ಜೋರ ಕೂಗ್ಬೇಕಲ್ವಾ? ನೋಡೆಲ್ಲ ನನ್ನ ನೋಡಕ್ ಬಂದಿರೋದು. ಓಕೆ, ನಾನು ಏನ್ ಹೇಳ್ತೀನಿ ಅದಕ್ಕೆ ಹೌದು ಅನ್ಬೇಕಾಯ್ತಾ? ಹೌದು ಅನ್ಬೇಕಾಯ್ತಾ? ಭೂಮಿಯಾಗ ಬೆಳೆ ಐತಿ. ನೀನ್ ಯಾಕಂತೆ? ಭೂಮಿಯಾಗ ಬೆಳೆ ಐತಿ, ಬಂದೂಕ್ನಾಗ ಬುಲೆಟ್ ಐತಿ. ಏ ಕೇಳಿಸ್ತಾ ಇಲ್ಲ ಸೌಂಡ್? ಭೂಮಿಯಾಗ ಬೆಳೆ ಐತಿ, ಬಂದೂಕ್ನಾಗ ಬುಲೆಟ್ ಐತಿ. ಈ ಬೂದಿಕೆರೆ ಮಣ್ಣಾಗ ಪೊಗರ್ ಐತಿ. ಅದೇನ್ ಮಾಡೋದು, ನನ್ನ ಹಣೆ ಬರೋದ ಕೆಟ್ಟೈತಿ. ಯಾಕೆ ಅಂದ್ರೆ ಮದುವೆಯಾಗ 6 ವರ್ಷ ಆಯ್ತು. ಹೋಗ ಆ ಕಡೆ ಬಂದ್ಲು ಓಡ್ಕೊಂಡು. ಮುಂಚೆ ನನ್ನ ಹೆಂಡತಿ ಪ್ರೀತಿ ಮಾಡ್ತಿದ್ಲು. ಹೊರಗಡೆ ನಾಯಿಗಳು ಬಹು ಬಹು ಅಂತ ಬೊಗಳ್ತಾ ಇದ್ವು. ಎಲ್ಲ ಉಲ್ಟಾ ಆಗ್ಬಿಟ್ಟಿದ್ದಾರೆ ಈಗ. ಹೊರಗಡೆ ನಾಯಿಗಳು ಪ್ರೀತಿ ಮಾಡ್ತಾವು, ನನ್ನ ಹೆಂಡತಿ ಬಹು ಬಹು ಅಂತ ಬೊಗಳ್ತಾಳೆ. ಬಂದ್ಲು ನಮ್ಮನೆ ನಾಯಿ. ಹೆಂಡತಿಗೆ ಹಂಗಿಲ್ಲ, ನಾಯಿ ಹುಚ್ಚಿ ಹಂದಿ ಅಂತೆಲ್ಲ ಹೇಳ್ಬಾರ್ದಾ? ಯಾಕೆ ಹೇಳ್ತಿದ್ದೀನಿ ಹೇಳು? ಎಲ್ಲರ ಮನೆ ನಾಯಿಗೆ ಹಾಲು ಅನ್ನ ಹಾಕ್ಬೇಕು, ನಮ್ಮನೆ ನಾಯಿಗೆ ಪಿಜ್ಜಾ ಬರ್ಗರ್ ಹಾಕ್ಬೇಕು. ನೋಡಿ ತಿಂತೀನಿ ಹೆಂಗ ಒಣ್ಕಲ್ ಕಟ್ಟೆದಂಗ ಆಗಲ್ಲ. ಸ್ಲಿಮ್ ಮೇಂಟೈನ್ ಮಾಡ್ತಾ ಇದೀನಿ. ಯಾಕ ಡಯಟ್ ಗೊತ್ತಾಯ್ತಾ? ಡಯಟ್ ಒಂದು 6 ದಿನ ಈ ಕಾರ್ಯಕ್ರಮಕ್ಕೆ ಬರಕ್ ಮಾತ್ರ. ಅದಕ್ಕೆ ಮುಂಚೆ ಜಾಸ್ತಿ ತಿಂತಿದ್ದಾರೆ. ಬೇರೆ ವಿಷಯ ಯಾರನ್ನ ಬುಸ್ಕಿ ತಂದ್ಬಿಟ್ಟಿರೋ ದಯವಿಟ್ಟು. ಈ ಫೈರ್ ಅವರೆಲ್ಲ ಎಲ್ಲಿದ್ದೀರಿ ದಯವಿಟ್ಟು? ಹಲೋ ಬಗ್ಗನ್ಸ್ಬಿಡ್ತಾನೆ ಅದಕ್ಕೆ. ಅಲ್ಲೋ ಮಹಾಯಿಕ ಸುತ್ತಲ್ಲ ನೀ ಬರ್ತೀಯಾ? ಅಣ್ಣ ಬೇಡ ಬೇಡ, ಸುಡೋದೇನ್ ಬೇಡ. ಆಲ್ರೆಡಿ ಮಕ್ಕ ಸುಟ್ಟು ಬಿಟ್ಟಿದ್ದೆ ಅದು. ಮತ್ ನೀನೇನು ಹಾಕಿ ಬೆಂಕಿ ಹಾಕ್ಬಿಟ್ಟು ಏನು ಸುಡಬೇಕಾಗಿಲ್ಲ. ಮದುವೆಗಿಂತ ಮುಂಚೆ ಹೆಣ್ಮಕ್ಳನ್ನ ಏನಂತ ಇದ್ರೆ ಸರಿ ಸರಿ ಬೆಂಕಿ ಇಲ್ಲಿ ಏನು ಮದುವೆಗಿಂತ ಮುಂಚೆ ಹೆಣ್ಮಕ್ಳನ್ನ ಏನಂತ ಕರಿತೀರಿ? ಏನಂತ ಕರೀತಾರೆ? ಹೆಣ್ಮಕ್ಳು ಅಂತ ಕರೀತಾರೆ. ಹುಡುಗಿ ಅಂತ ಕರೀತಾರೆ. ಹುಡುಗಿ ಹೌದು. ಕನ್ಯೆ ಅಂತ ಕರೀತಾರೆ. ಹೌದು. ಆದ್ರೆ ಈಗ ಗಂಟ್ಲು ಇತ್ತೀಚೆಗೆ ಬೇರೆ ಕಲ್ತ್ಕೊಂಡ್ಬಿಟ್ಟವ್ರೆ. ಏನಂತ? ಹೆಣ್ಮಗು ಅನ್ನಕ್ ಶುರು ಮಾಡ್ಕೊಂಡವ್ರೆ. ಹೆಣ್ಮಗು ಯಾವ ಊರು ನಿಮ್ದು? ಅಂದೆ ಇಲ್ಲ, ಮೂಲಮನೆ ಸರ್ಕಲ್. ನಿಮ್ಮಂತವ್ರು ನಮ್ಮೂರಿಗೆ ಬರ್ಬೇಕು ತಾನೆ? ನಿಮ್ಮೂರಿಗೆ ಬರ್ತೀವಿ ಕಣಪ್ಪ. ನಿಮ್ಮೂರಲ್ಲಿ ಹುಡುಗರೆಲ್ಲ ಬಹಳ ಡೀಸೆಂಟ್ ಅಂತ ಕೇಳಿದ್ವಿ. ನಮ್ಮೂರು ಹುಡುಗರು ಯಾವಾಗ್ಲೂ ಡೀಸೆಂಟ್ ಅಲ್ವೇನ್ರಪ್ಪ? ನೋಡಲ್ಲಿ ಡೀಸೆಂಟ್. ಮದ್ವೆ ಆದ್ಮೇಲೆ ಈ ಡೀಸೆಂಟ್ ಹುಡುಗ್ರ ಪಾಪ ಎಲ್ಲ ಮದ್ವೆ ಆಗಿರೋರು ಒಂದಷ್ಟು ಜನ ಇದ್ದೀರಿ. ಈ ಮದ್ವೆ ಆದ್ಮೇಲೆ ಹೆಂಡತಿನ ಏನಂತ ಕರಿತೀರಿ ಮನೇಲಿ? ಬಾಯಲ್ಲಿ ಕಾಫಿ ಕೊಡೆ. ಹೌದು. ನೀರ್ ಕಾಯಿಸೆ. ಹೌದು. ಹಂಗೆಲ್ಲ ಕರಿಬೇಡಿ. ಮತ್ತೆ ಮಹಾಲಕ್ಷ್ಮಿ ಬಾಮ ಕಾಫಿ ಕೊಡು ಅಂತ ಕೂಗ್ರಿ. ಮಹಾಲಕ್ಷ್ಮಿ ಬಾಮ ಕಾಫಿ ಕೊಡು. ಇಲ್ಲ ಅಂದ್ರೆ ಹಂಗೂ ಬೇಜಾರಾದ್ರೆ ಓ ದೇವತೆ ಬಾಮ ಇಲ್ಲಿ ಅಂತ ಕರೀರಿ. ಮರ್ಯಾದೆ ರೆಸ್ಪೆಕ್ಟಿಂಗ್ಸ್ ಕೊಡ್ಬೇಕು, ಗೊತ್ತಾಯ್ತಾ? ಅಣ್ಣ ಕರಿಬೇಕಣ್ಣ ಹಂಗೆ ನಾವು. ಮಹಾಲಕ್ಷ್ಮಿ ಅಂತ ಕರಿಬೇಕಾ? ಹಂಗೂ ಬೇಜಾರ. ದೇವತೆ ಅಂತ ಕರಿಬೇಕಾ? ಇನ್ನು ಬೇಕಾದ್ರೆ ದೆವ್ವ ಅಂತ ಕರೆದು ಬಿಡ್ತೀವಿ, ದೇವತೆ ಅಂತ ಕರೆಯಲ್ಲ. ಅಣ್ಣ ಬೆಳಿಗ್ಗೆ ಎದ್ದ ತಕ್ಷಣ ಮಕ ನೋಡಕ್ಕಾಗುತ್ತಣ್ಣ? ಇವು ದೇವತೆ ತಿಂಗಿರ್ತಾವ. ಇವು ಮಕ ನೋಡಿದ್ರೆ ದೆವ್ವ ಇದ್ದಂಗಿರ್ತಾವ. ಮೇಕಪ್ ಮಾಡ್ಕೋಬೇಕು ತಾನೇ ಇವರು. ಹೆಣ್ಮಕ್ಳು ಮೇಕಪ್ ನೋಡಿ ನಮ್ಮ ಅಜ್ಜನ ನಳೆಯಲ್ಲಿ ತಾತಪ್ಪ ನೋಡಿ ಒಂದು 65-70 ಆಗಿದೆ ನೋಡಿ. 12 ವರ್ಷದ ಹುಡುಗನ್ ತರ ಇದೆ. ಹೆಂಗ್ ನಗ್ತಾ ಇದ್ದಾರೆ ನೋಡಿ. ನೀನ್ ನಗು ಒಂದ್ಸಲ ನಗು ನೋಡೋಣ. ಯಾರು ಇದನ್ನ ಮಾಡ? ಮಕ್ಕಳೆಲ್ಲ ಎದುರು ಬಿಡ್ತವೆ. ಅವ್ರು ಹೆಂಗಾಗಿರೋ ಕಾರಣ ಯಾರು? ಅವ್ರ ಹೆಂಡತಿ. ಅಮ್ಮ ಎಲ್ಲಿ? ಮನೇಲವ್ರ ಮಲ್ಕೊಂಡವ್ರ? ಅವ್ರು ಮಲ್ಕೊಂಡ ತಕ್ಷಣ ನೀವು ಹಾಕೊಂಡ್ಬಿಡ್ತೀರ ಅಲ್ವಾ? ಇಲ್ಲ ಹಂಗಿಲ್ಲ. ಆದ್ರೂ ಈ SSLC PUC ಇಲ್ಲಲ್ಲ ಈ ಗಂಡ್ಮಕ್ಳು ಮಾತೇ ಆಡಲ್ಲ ಕಣಪ್ಪ. ಯಾಕೆ ಟೈಮಲ್ಲೆಲ್ಲ ಹರ್ಕತಾ ಇರ್ತೀರಾ? ಆ ಟೈಮ್ ಮಾತಾಡಿ ನೋಡ್ತೀನಿ. ನೀವು ಏನ್ ಮಾಡ್ತೀರಾ? ಯಾವತ್ತಾದ್ರೂ ನ್ಯೂಸ್ ಪೇಪರ್ ಅಲ್ಲಿ ನಿಮ್ಮ ಅಕ್ಕ ಬಂದಿದ್ಯಾ, ಫೋಟೋ ಬಂದಿದ್ಯಾ ಯಾವತ್ತಾದ್ರೂ ಹೇಳು. ಬಂದಿದ್ಯಾ ನಿಂದು? ಬರಲ್ಲ. ಈ ಗಂಡ್ಮಕ್ಳದು ಬರಲ್ಲ ಕಣಕ್ಕ, ತಲೆ ಕೆಡಿಸ್ಕೋಬೇಡ. ಹೆಣ್ಮಕ್ಳು ಓದೋದ್ರಲ್ಲಿ ಯಾವತ್ತಿದ್ರು ಮೇಲುಗೈ ಕಣಕ್ಕ. ಯಾವಾಗಲೂ ನ್ಯೂಸ್ ಪೇಪರ್ ಅಲ್ಲಿ ನಮ್ಮ ಹೆಣ್ಮಕ್ಳಿಂದ ಫೋಟೋ ಬರೋದು. ಬರಲಿ ಜೋರ್ ಚಪ್ಪ. ಹೌದು. ಹೊಡೀರಿ. ಅಲ್ಲಿ ಸೊಳ್ಳೆ ಇರ್ತವ, ಕುತ್ಕೊಂಡು ಪಟ ಅಂತ ಹೊಡೆದು ಬಿಡ್ರಿ. ನಾವು ನೋಡಿದೀವಿ ಕಣ್ರಪ್ಪ, ನೋಡಿದೀವಲ್ವಾ? ಪ್ರತಿ ವರ್ಷವೂ ಈ ವರ್ಷದಂತೆ ಪ್ರತಿ ವರ್ಷವೂ ಎಲ್ಲ ಹೆಣ್ಣು ಮಕ್ಕಳದೇ ಮೇಲ್ಗೈ ಅಂತ ಅಲ್ವಾ? 2 ವರ್ಷ ಬಿಟ್ಟು ಮೇಲ್ಗೈ ಏನ್ ಮಾಡ್ತಿರ್ತಾವು? ಗಸ ಅಂತ ಪಾತ್ರೆ ತಿಕ್ತಿರ್ತಾವ ಅಲ್ವಾ? ಏನ್ ಸುಮ್ಮನೆ ನಾಮಕವಾಸ್ತೆಗ ಅಷ್ಟೇ ಹೆಣ್ಮಕ್ಳು ಮೇಲ್ಗೈ, ನಮ್ ಗಂಡ್ಮಕ್ಳ ಮೇಲ್ಗೈ. ನೀವು ಡಿಕ್ಷನರಿ ತಗೊಂಡು ನೋಡಿಲ್ವಾ? ನೋಡಿದೀರಾ? ಗಂಡು ಮೇಲ ಹೆಣ್ಣು ಮೇಲ ಅಂದ್ರೆ ಯಾರ ಮೇಲಂತಿರುತ್ತೆ? ಗಂಡು ಮೇಲಂತಿರುತ್ತಲ್ವಾ? ನಾವ್ ಯಾವಾಗ್ಲಿದ್ರು ಮೇಲು. ನೀನು ಹುಡುಗ ಕಡೆ ಇರೋ. ಇಲ್ಲಿ ಗಂಡಸರ ಬಗ್ಗೆ ಮಾತಾಡ್ತಿರೋದು. ನೀ ಯಾಕೆ ಮಾತಾಡ್ರಿ? ನೀನು ಹುಡುಗ, ಚಿಕ್ಕ ಹುಡುಗ,
ಸರಿ ಬೈಲಿ. ಹಲೋ ಚಿನ್ನಿ ಏ. ಬೈಲಿ. ತಿಂಡಿ ಏನ್ ಮಾಡಿದ್ಯಾ ಮನೇಲಿ ಇವತ್ತು? ಏ ತಿಂಡಿ ಹಾ. ನಾವ್ ಎಷ್ಟನ ಜಗಳ ಆಡ್ಲಿ ಕಣಪ್ಪ. ಹಾ. ತಿಂಡಿ ಊಟ ತಿಂಡಿಗೆಲ್ಲ ನಾವು ಮೋಸ ಮೋಸ ಮಾಡಲ್ಲ. ಏನ್ ಮಾಡಿದ್ಯಾ ತಿಂಡಿ? ತಿಂಡಿ ಹಾ ದೋಸೆ ಮಾಡ್ಬಿಟ್ಟು 3 ತರ ಚಟ್ನಿ ಮಾಡ್ಬಿಟ್ಟಿದ್ದೀನಿ. ದೋಸೆ ಅವ್ನು ನೀವ್ ಮಾಡಿದ್ರು ದೋಸೆ ಐತಂಗಿರೋದು ನಾಯಿ ನಾಲ್ಕು ತಂಗಿರ್ತೈತಿ. ಯಾವ ಮಗ ತಿಂತಾನ್ರಿ ಅದು ದೋಸೆನ? ದೋಸೆ ಮಾಡ್ತಾಳಂತ ದೋಸೆ ತೆಳ್ಳ ದೋಸೆ ಮಾಡ್ತಾಳೆ ಡೈಲಿ. ಅದಿರ್ಲಿ 3 ತರ ಚಟ್ನಿ. 3 ತರ ಚಟ್ನಿ. ಹಾ. ಅಂಕಲ್ ನಿಮ್ ಮನೇಲಿ ನಿಮ್ ಮನೆಯವರು 3 ತರ ಚಟ್ನಿ ಮಾಡ್ತಾರಾ? ಮಾಡಲ್ವಾ? ಮಾಡಲ್ಲ. ಅಯ್ಯೋ ನನ್ನ ಹೆಂಡತಿ ನೋಡಿ 3 ತರ ಚಟ್ನಿ ಮಾಡವಳಂತೆ. ಚಿನ್ನ ಯಾವ್ದಾದ್ ಮಾಡಿದ್ಯ ಹೇಳು? ನಾನು ಹೇಳ್ತಾನೆ ನೋಡಿ ಈಗ. ನನ್ ಗಂಡಂಗೆ ಹಾ ದೋಸೆ ಜೊತೆ ಹಾ ನೆಂಚ್ಕೊಳ್ಳಕ್ಕೆ ಹಾ 3 ತರ ಚಟ್ನಿ ಮಾಡಿದ್ದೀನಿ. ಯಾವ್ದಾದ್ರು ಹೇಳ್ಬಿಡು. ಯಾವ್ದು ಅಂದ್ರೆ ಹೇಳು. ನೆನ್ನೆದು ಮೊನ್ನೆದು ಆಚೆ ಬಂದಿತ್ತು. ಎಲ್ಲ ಪುಳ್ ಮಿಂಟಿ. ಅಂಕಲ್ ನಿಮ್ ಮನೇಲಿ ನಿಮ್ಮ ಅಮ್ಮ ಅಮ್ಮ ಅಂತ ನೋಡಿ. ಅಲ್ಲ ನಿಮ್ ಮನೆಯವ್ರು ಮಾಡ್ತಿದ್ರು ಒಳ್ಳೇದಾಯ್ತು ಬಿಡಿ. ನಮ್ಮ ಮನೇಲಿ ಮಾಡಿದ್ರು ವೇಸ್ಟ್. ಏಯ್ ಯಾಕೆ ಗಂಡಗೆ ಅಳಿಸಿದಾಗ್ತೀರಾ? ಮಾತಿದ್ರೆ ಸಮಾನತೆ 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 ಅಂತಿರಲ್ಲ ಗಂಡು ಹೆಣ್ಣಿಗೂ. ಯಾವ ಸಮಾನತೆನೂ ಇಲ್ಲ ಸರ್. ಕೇಳಿಸ್ಕೊಂಬಿಡಿ. ಈ ಹೆಣ್ಮಕ್ಳು ಇದಾರಲ್ಲ ಹೋಗುರ ಇಲ್ಲವರು ಊರಿಗೊಂದೊಂದು ಕೇರಿಗೊಂದೊಂದು ಸ್ತ್ರೀ ಶಕ್ತಿ ಸಂಘ ಆ ಲಂಗ ಈ ಲಂಗ ಅನ್ಕೊಂಡು ಗಂಡ್ಮಕ್ಳು ಬಡ್ಡಿ ಸಾಲ ಕೊಡ್ತಾರೆ ಇವ್ರು ಹೆಣ್ಮಕ್ಳು. ಹೌದು ಹಾ ನೋಡಲ್ಲ ಹೌದು ಅಂತವ್ರು ಅವೆಲ್ಲ ಬಡ್ಡಿ ಸಾಲ ತಿರುಗ್ತಾವ ಅಷ್ಟೇ. ಅಕ್ಕ ಸಂಘದ ಕಟ್ಟಕ್ಕೆ ಅಂದ್ಬಿಟ್ಟು ಸಕ್ಕರೆ ಡಬ್ಬದಲ್ಲಿ ಕಾಸ ಮಡಗಿರ್ತೀನಿ. ಎತ್ಕೋ ಕುಡಿತಾನೆ ಈ ಬಡ್ಡಿಯಾಗ. ಅಲ್ಲಿ ನೋಡು ಅದು ಯಾವ್ದೋ ಸಕ್ಕರೆ ಡಬ್ಬದ ಕೇಸು. ಅಲ್ಲಿ ಏನ್ ಕುಡಿತಾ ಇತ್ತು ನೀನ್ ನೋಡ್ಬೇಕಿತ್ತು. ಕಣ್ಣ 2 ಅಯ್ಯೋ 4 ಕಾಣ್ಬೇಕಿತ್ತು ನಿನಗೆ. ಸೈಲೆಂಟ್ ಆಗ್ಬಿಟ್ಟು ಬಿಡು ಆಯ್ತು. ಏನು ಕುಡಿತಾರೆ ಅಂದ್ರೆ ಏನಿಗೆ ಹೇಳ್ಬೇಕು? ನಾವು ಗಂಡ್ಮಕ್ಳು 24 ಗಂಟೆ ದುಡಿತೀವಿ ಹೌದಾ? 24 ಗಂಟೆ ದುಡಿತೀವಲ್ವಾ? ಹಂಗೆ ಒಂದ್ ಸ್ವಲ್ಪ ಕುಡಿತೀವಿ. ನಮ್ದೇನ್ ತಪ್ಪು? ನೀವು ಕುಡೀರಿ, ಯಾರು ಬೇಡ ಅಂದ್ರೆ ನೀವು. ನಾವು ನೈಟ್ ಹೊತ್ತು ಕಣಕ್ಕ ನೈಟಿ ಹಾಕೊಂಡು ಮಲಗಿದ್ರೆ ಸುಮ್ಮನೆ ಬಿಡ್ತಾರ ಇವರು? ಇಲ್ಲ. ಒಂದಿನ ಕುಡ್ದು ತೋರ್ಸ್ಬೇಕಣಕ್ಕ ನಮ್ಗೆ ಹೆಂಗ್ ರೋಜ್ಗೆ ಹೇಳ್ತೀವಿ. ನೀವು ನೈಟಿ ಹಾಕೊಂಡ್ರು ತಡ್ಕೋಬಹುದು. ಆ ಹಳೆ ನೈಟಿ ಹಾಕೊಂಡ್ರು ತಡ್ಕೊಳಕ್ಕಾಗಲ್ಲ ನಮ್ಗೆ. ಏನ್ ಸ್ಕೂಲ್ ಹೋಗ್ಬೇಕಾದ್ರು ಅದೇ ನೈಟಿ ಹಾಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಡೋದು. ಅಯ್ಯಯ್ಯಪ್ಪ ನೋಡಕ್ಕಾಗತ್ತೇನ್ರಿ ಹೆಣ್ಮಕ್ಳು ನೈಟಿಲಿ? ಅಕ್ಕ ನಗ್ತಾವಳೆ. ಇವತ್ತು ಒಳ್ಳೆ ಚೆನ್ನಾಗಿರೋ ಸೀರೆ ಹಾಕೊಂಡ್ ಬಂದ್ಬಿಟ್ಟು ಹೂ ಮುಡ್ಕೊಂಡು ಇವ್ರು ಇದಾರಲ್ಲ ಹೆಣ್ಮಕ್ಳು. ನಾನುವೇ ದಾರಿಲಿ ಬರ್ಬೇಕಾದ್ರೆ ನಾನು ಕೆಂಪೇಗೌಡರದು ಕಾರ್ಯಕ್ರಮಕ್ಕೆ ಹೋಯ್ತಾ ಇದೀನಿ ಅನ್ಬಿಟ್ಟು ಒಂದ್ ಒಳ್ಳೆ ರೇಷ್ಮೆ ಸೀರೆ ಹಾಕೊಂಡು ಚೈನ್ ಎಲ್ಲ ಹಾಕ ಬಂದಿದ್ದೆ ಕಣಕ್ಕ. ಜೂನು ಬಾಯ್ ಬಂದಾಗ ಬೈದ್ಬಿಟ್ಟು ರೋಡಲ್ಲೇ ಇಳಿಸ್ಬಿಟ್ಟ ಬೇಡ ಈ ಡ್ರೆಸ್ ಚೇಂಜ್ ಮಾಡ್ಕೊಂಬ ಅಂತ. ಅಕ್ಕ ನಾನು 200 ರೂಪಾಯಿ ಖರ್ಚು ಮಾಡ್ಬಿಟ್ಟು ಓಲೆ ಇದು ಡಾಬು ಎಲ್ಲ ಸೆಟ್ಟು ಬಳೆ ಎಲ್ಲ ಕೊಡ್ತಾರೆ ಕಣಕ್ಕ. ಅದನ್ನ 200 ಜನಕ್ಕೆ ನಾನು ತೋರಿಸ್ಬಿಡ್ಬೇಡ. ನೋಡು ನಿಮ್ ಹೆಣ್ಮಕ್ಳು ಬುದ್ಧಿ ಕೊನೆಗೂ ತೋರಿಸ್ಬಿಟ್ಟಿ ನೀನು. ಬರೀ 200 ರೂಪಾಯಿ ಖರ್ಚು ಮಾಡಿ ಹಾಕೊಂಡಿರೋದು ತೋರಿಸ್ತಾರಲ್ಲ. ನಾವು 10,000 ರೂಪಾಯಿ ಬ್ಲಾಕ್ ಅಂಡ್ ವೈಟ್ ಕುಡಿದಿರ್ತೀವಿ. ತೋರಿಸ್ತೀವ? ಯಾರಿಗಾದ್ರೂ ತೋರಿಸ್ತೀವ ನಾವು? ಅಲ್ಲಿ ನೋಡಿ ಹೆಂಗ್ ಕೂತವ್ರು ನೋಡಿ ಅಲ್ಲಿ ಹೊಡೆದ್ಬಿಟ್ಟು. ಏನ್ 200 ರೂಪಾಯಿ ತಗೊಂಡ ತಿಂಗಳಿಗೆ ಒಂದ್ಸರಿ ಪೆಂಡಾಲಿ ತಗೊಂಡೆ, ತಾಲೂಕ್ ತಗೊಂಡೆ, ಚೈನ್ ತಗೊಂಡೆ, ಕಾಲುಂಗ್ರ ತಗೊಂಡೆ. ಏಯ್ ತೋರ್ಸದೆ ಬೇಡ ಕಣಕ್ಕ, ಕಣ್ಣಿಗೆ ಕಾಣ್ತದೆ. ಹೌದೌದು ಅದಷ್ಟೇ. ಕಣ್ಣಿಗೆ ನಿಮ್ ಕಣ್ಣಿಗೆ ಕಾಣುತ್ತೆ, ನಮ್ ಕಣ್ಣಿಗೆ ಕಾಣಲ್ಲ. ಒಳಗಡೆನೆ ಇರುತ್ತೆ. ಅಳ್ಳಾಡ್ ಸಳ್ಳಾಡ್ 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 ಸಳ್ಳಾಡ್ಸು ಅಲ್ವಾ? ಈಗ ಧೈರ್ಯ ಯಾರಿಗೆ ಜಾಸ್ತಿ? ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ. ಗಂಡ್ಮಕ್ಳಿಗೆ. ಎಸ್. ಯಾಕ ನಾನು ಹಿಂಗೆ ಅನ್ಕೊಂಡಿದ್ದು. ಏನಂತ? ಪುಕ್ಳುಗಳು ಕಣಕ್ಕ, ಇವು ಪುಕ್ಳುಗಳು. ಏಯ್ ನಮ್ಮನ್ನ ಪುಕ್ಳು ಅಂತ ಹೇಳು. ಚಾಲಿ ಚಾಲಿ. ಅಕ್ಕ ಮದ್ವೆಲಿ ಹೆಣ್ಣೋಡೋ ಶಾಸ್ತ್ರ ಇರ್ತದ ಅಕ್ಕ. ಆ ಹೆಣ್ಣೋಡೋ ಶಾಸ್ತ್ರಕ್ಕೆ ಕಣಕ್ಕ ಧೈರ್ಯ ಅಂದ್ರೆ ಒಬ್ರೇ ಹೋಗ್ಲಿ 150 ಜನ ಕರ್ಕೊಂಡ್ ಬಂದಿರ್ತಾರೆ ಹಿಂದಿಗೆ. ಅದೇ ಕಣಕ್ಕ ಮದ್ವೆ ಆಗಿ ಹೊಸಲು ದಾಟಿ ಮನೆಗೆ ಹೋಗ್ಬೇಕಾದ್ರೆ ನಾವು ಸಿಂಗಲ್ ಆಗಿ ಮನೆ ಕಾಲಿಟ್ವಿ. ಅದು ಹೆಣ್ಮಕ್ಳು ತಾಕತ್ತು. ಹೌದೌದು, ನೀವು ಸಿಂಗಲ್ ಬರ್ತೀರಿ, ನಿಮ್ಮನ್ನ ಡಬಲ್ ಮಾಡೋದು ನಾವು ಗಂಡ್ಮಕ್ಳು. ಏನ್ ಸಿಂಗಲ್ ಆಗಿ ಬಂದ್ಬಿಡ್ತಾರೆ ಏನಂಗ. ಪೋಲ್ ಏನ್ ಮಾತಾಡಿದಲ್ಲ, ಇರೋ ವಿಚಾರ ಹೇಳಿದ್ ನಾನು. ಸರ್ ಹನಿಮೂನಿಗೆ ಎಷ್ಟು ಜನ ಹೋಗ್ತಾರೆ? ಕೈ ಎತ್ತಿ. ಇಬ್ರಲ್ವಾ? ನಾವು 30 ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ಬೇಡ. ಅದ್ರಲ್ಲಿ ಬರೀ ಇವ್ರ ತಮ್ಮ ಇದಾನ ಒಬ್ಬನು. ಅಯ್ಯಪ್ಪ ಜಗತ್ ಕಿಲಾಡಿ. ಮಧುಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದಾರೆ ಗಾಡಿಗೆ. ಹನಿಮೂನಿಗೆ ಯಾವ ನಮ್ಮ ಊರಿಗೆಲ್ಲ ಗೊತ್ತಾಗಂಗ್ ಕರ್ಕೊಂಡು ಹೋಗ್ತಾನೆ, ಗೊತ್ತಾಗಂಗ್ ಕರ್ಕೊಂಡು ಹೋಗ್ಬೇಕು. ಯಾಕೆ? ನಮ್ಮಪ್ಪ ನನ್ನ ಆತರ ಗಿಣಿ ಸಾಕಂಗ್ ಸಾಕಿದ್ದ. ಎಂತ ಗಿಡಗು ಕೊಟ್ಬಿಡ್ತಾನೆ ಅಂತ ಭಯ. ಆ
ಅದು ಅನ್ಕೊಂಡೆ ನಾನು ಯಾಕೆ ಇವ್ರಪ್ಪನ ಸುದ್ದಿ ಬರಲಿಲ್ಲ ಅಂತ. ಜಗತ್ತಿನಲ್ಲಿ ಅತಿ ದೊಡ್ಡ ಡೌನ್ ನನ್ನ ಮಕ್ಕಳು ಯಾರಂದ್ರೆ ಹುಡುಗಿ ಅಪ್ಪಂದ್ರು. ಕರೆಕ್ಟಾ ಕರೆಕ್ಟಾ? ಏನ್ ತಾಳಿ ಕೊಟ್ಟ ಟೈಮಲ್ಲಿ ಬರ್ತಾರೆ, ಅಳಿದೇವ್ರ ನನ್ನ ಮಗಳನ್ನ ಹೂ ಸಾಕ್ತಂಗ್ ಸಾಕಿನಿ, ಗಿಣಿ ಸಾಕ್ತಂಗ್ ಸಾಕಿನಿ ಅಂತಾರ. ನಮ್ಮನ್ ಗಂಡ್ಮಕ್ಳು ನಮ್ಮ ಅಪ್ಪ ಹಂದಿನ ಸಾಕ್ತಂಗ್ ಸಾಕಿರ್ತಾರೇನ್ರಿ? ಗಿಣಿ ಸಾಕ್ತಂಗೆ ಸಾಕಿರ್ತಾರ. ಅದ್ರಲ್ಲೂ ಬೇರೆ ಅಯ್ಯಯ್ಯಪ್ಪ ಇವ್ರವ್ವನ್ ನಾಟಕ ನೋಡ್ಬೇಕು. ಯಾವ ಇವ್ರವ್ವನ್ನ ಇವ್ರ ಅಪ್ಪನ ಇಟ್ಕೊಂಡು ಯಾವ್ದಾರು ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡ್ಬೋದು ನೋಡು. ಚಯ್ಯಂ ಚಕ್ಕಂ ನಾಟಕ ಮಾಡಕ್ ಸರಿ ಇದಾರೆ ಅಲ್ವಾ? ಇವ್ರಮ್ಮ ಏನ್ ಕಮ್ಮಿ ಇಲ್ಲ ನಮ್ಮ ಅತ್ತೆ. ಏನು ಯವ್ವ ನೀನು ಇನ್ಮೇಲಿಂದ ನನ್ನ ಸೊಸೆ ಅಲ್ಲ, ನನ್ನ ಮಗಳು ಅಂತ ಹೇಳಿದ್ಲು. ನೆಕ್ಸ್ಟ್ ದಿನ 10 ನಿಮಿಷ ಲೇಟಾಗಿ ಎದ್ದಿದ್ಕೆ ಮೂತಿ ತೀವ್ ಬಿಡೋದು. ಕಿವಿತಾರೆ ಮತ್ತೆ ನೀವು ಎಲ್ಲದಕ್ಕೂ ಫಿಲ್ಟರ್ ಹಾಕೊಂಡು ಏನು ಎಲ್ಲದಕ್ಕೂ ಫಿಲ್ಟರ್. ಇವರು ಫಿಲ್ಟರ್ ಇಲ್ಲಾಂದ್ರೆ ಜೀವನನೇ ಇಲ್ಲ. ಇವರು ನಾರ್ಮಲ್ ಆಗಿ ಒಂದು ಫೋಟೋ ತಕೊಳ್ಳಿ ನೋಡೋಣ ಹುಡುಗಿರು, ಆಗತ್ತಾ? ನಾವು ಗಂಡ್ಮಕ್ಳು ಸುಮ್ಮನೆ ಹಂಗೆ ಕೊಬ್ಬರಿ ಹಚ್ಕೊಂಡು ನಿಮ್ಗೆ ಹಂಗೆ ಅನ್ಕೊಂಡ್ಬಿಟ್ರೆ ನಾವೇ ಶಾರುಖ್ ಖಾನು, ನಾವೇ ಸಲ್ಮಾನ್ ಖಾನು. ಇವರು ಮೇಕಪ್ ಮಾಡ್ಕೊಳ್ಳೇಬೇಕು. ಬೆಳಿಗ್ಗೆ ಹಾಲು ತರಕ್ ಹೋದ್ರು ಮೇಕಪ್ ಮಾಡ್ಕೋಬೇಕು, ಕಾಲೇಜ್ಗೆ ಹೋದ್ರು ಮೇಕಪ್ ಮಾಡ್ಕೋಬೇಕು. ಯಾಕೆ ಹೇಳಿ? ಹುಡುಗಿರಂತ ಯಾವ ನಾಯಿ ಕಂಡು ಹಿಡಿತಾನ್ರಿ ಇವ್ರು ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರೆ, ಅಲ್ವಾ? ಅಯ್ಯೋ ಹಾಕೋನವರು 1 ಅವರ್. ನೀನು ಹೆಣ್ಮಕ್ಳ ಬಗ್ಗೆ ಮಾತಾಡೋದು. ನೀನು ತುಂಬಾ ಜನ ಗಂಡ್ ಮಕ್ಕಳನ್ನ ಹಾಳು ಮಾಡಿದ್ದೆ ನೋಡ್ದಾ? ಈಗಾದ್ರೂ ಗೊತ್ತಾಯ್ತಾ ಹೆಣ್ಮಕ್ಳು ಎಷ್ಟು ಜನ ಒಬ್ರು ಪಾಪ ಅಯ್ಯಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಅಪ್ಪನು ಯಾವ್ದೋ ಒಳ್ಳೆ ಚೆಂದುಳ್ಳಿ ಚೆಲುವೆ ಅಂತ ಅನ್ಕೋಬಿಟ್ಟಿದ್ರು. ಇರ್ಲಿ ಬೈಲ್ ನಿನಗಿದೆ ಬಾ, ಇನ್ನು ಇದೆ ಬಾ, ಮಾರಿಯಪ್ಪ ಇದೆ ಬೈಲ್. ಅಣ್ಣ ಒಂದು ಒಪ್ಕೊಂತೀರಾ? ನಾವು ಇಂಜಿನಿಯರಿಂಗ್ ಮುಗಿಸಿರ್ತೀವಿ ಅಲ್ವಾ, ಡಾಕ್ಟರ್ ಓದಿರ್ತೀವಲ್ವಾ, ಆದ್ರೆ SSLC ಫೇಲ್ ಆಗಿರೋ ಹುಡುಗಿನ ಮದುವೆ ಆಗ್ತೀವಿ. ಈ ಹುಡುಗಿಯರು 3ನೇ ಕ್ಲಾಸ್ 10 ಸಲ ಫೇಲ್ ಆಗಿರ್ತಾವು. ಇವ್ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಗೌರ್ಮೆಂಟ್ ನೌಕರಿ ಇರಬೇಕು. ಯಾಕೆ? ರೈತರ ಮದುವೆ ಆಗ್ರಿ. ಇಡೀ ದೇಶಕ್ಕೆ ಅನ್ನ ಹಾಕ್ತಾನೆ ರೈತ, ಕಟ್ಕೊಂಡ್ರೆ ಇವರು ಅಯ್ಯಪ್ಪ ಈ ಹುಡುಗಿರು ಇದಾರಲ್ಲ ಅಂತಿಂತವ್ರು ಲವ್ ಮಾಡೋದೇ ಇಲ್ಲ. ಇವರು ಹವಾಯಿ ಚಪ್ಪಲಿ ಹಾಕೊಂಡು ಲವ್ ಮಾಡ್ತಾರ, ಸ್ಪ್ಲೆಂಡರ್ ಬೈಕ್ ಇರೋನ್ನ ಮದುವೆ ಆಗ್ತಾರ. ಈ ಬೈಕ್ ಹಿಂಗಿರ್ಬೇಕು ಇವ್ರಿಗೆ, ಅಂತವ್ರು ಮಾತ್ರ ಮದುವೆ ಆಗೋದು. ಯಾಕೆ? ಪಾಪ ಬಡವರು ಏನ್ ಮಾಡಿರ್ತಾರೆ ಪಾಪ, ದುಡ್ಡು. ಯಾಕ ಈ ಗಂಡು ಮಕ್ಳಿಗೆ ಸುಮಾರಾಗಿರೋ ಹುಡುಗಿರ್ನೇ ನೋಡಲ್ಲ, ಲಿಫ್ಟಿಕ್ ಹಚ್ಕೊಂಡಿರೋರ್ನೇ ನೋಡೋದು, ಮೇಕಪ್ ಮಾಡ್ಕೊಂಡಿರೋರ್ನೇ ನೋಡೋದು. ಕಲರ್ ಆಗಿರ್ಬೇಕು, ಫಿಗರ್ ಆಗಿರ್ಬೇಕು, ಸಖತ್ತಾಗಿರ್ಬೇಕು. ನೋಡಕ್ಕೆ ಹಂಗಿದ್ರೆ ಮಾತ್ರ ನೋಡ್ತವೆ, ಹಂಗಿದ್ರೆ ಮಾತ್ರ ಮದುವೆ ಆಯ್ತವೆ. ಇವ್ರದ್ದು ಬಹಳ ರೂಲ್ಸ್ ಕಾರಣ. ಇವ್ರದ್ದು 5 ಇವಾಗ ಏನ್ ಗೊತ್ತಾ? ಹಲೋ, ನನಗೆ ಸಪೋರ್ಟ್ ಮಾಡಕಂತಾನೆ ಬಂದಿರೋದು ಎಲ್ರು. ಈ ಹುಡುಗಿರ್ ಲವ್ ಮಾಡ್ಬೇಕಂದ್ರೆ ನೀವು ಒಪ್ಕೊಂತೀರಾ? ಹುಡುಗಿರಿದ್ನ 5 ರೂಲ್ಸ್, ನಿಮ್ಮವು 5 ರೂಲ್ಸ್ ಇರ್ತಾವಣ. ಇವರು ಏನೇನ್ ರೂಲ್ಸ್ ಅಂತ ಹೇಳ್ತೀನಿ ನೋಡು. 5 ಅಂಕೆ ಸಂಬಳ ತಗೊಳ್ಳೋ ಹುಡುಗನೇ ಆಗಬೇಕು, 4 ವೀಲ್ ಗಾಡಿನೇ ಇರಬೇಕು, ಆಯ್ತಾ? 3 BHK ಮನೆನೇ ಇರಬೇಕು, ಗಂಡ ಹೆಂಡತಿ ಇಬ್ಬರೇ ಇರಬೇಕು, ಅಪ್ಪ ಅಮ್ಮ ಯಾರು ಇರಬಾರ್ದು. ಇವ್ರಿಗೆ ಇಬ್ಬರೇ ಇರ್ಬೇಕು. ಇವ್ರಿಗೆ ಮತ್ತೆ ಒಂದೇ ಮಗು ಬೇಕು. ಒಂದೇ ಮಗು ಬೇಕಂತ ನೋಡು ಅಷ್ಟೇ. ನಮ ಬಿಟ್ಟಿತ್ತು. ಏನಣ್ಣ ನೀನು ಏನು ಪರ್ತಾರೆ ಹೋಗ್ಬಿಟ್ಟಲ್ಲ ನೀನು, ಆಯ್ತಾ? ನೀನು ಏನೇ ಅನ್ನೋ ಸುಸ್ಸು. ಇಲ್ಲಿ ಎಲ್ಲರೂ ಇದಾರಲ್ಲ ಗಂಡ್ಮಕ್ಳು, ನಾವೆಲ್ಲ ಗಂಡ್ಮಕ್ಳೇ ಗ್ರೇಟ್ ಅಲ್ವಾ? ಒಪ್ಕೊಂತೀಯಾ? ಇಲ್ಲಪ್ಪ, ಹೆಣ್ಮಕ್ಳು ಎತ್ತು ಸಾಕಲ್ವಾ ನಿಮ್ಮನ್ನ? ಯಾರಿಲ್ಲ ಅಂದ್ರೆ ನೀವೇನ್ ಬರ್ತೀರಾ? ಹೌದು, ಕರೆಕ್ಟ್. ಒಂದ್ ಮಾತು ಹೇಳ, ಹೆಣ್ಣಿಲ್ಲ ಅಂದ್ರೆ ಗಂಡಿಲ್ಲ, ಗಂಡಿಲ್ಲ ಅಂದ್ರೆ ಹೆಣ್ಣಿಲ್ಲ ಅಲ್ವಾ? ಗಂಡ ಹೆಂಡತಿ ಜಗಳ ಉಂಡು ಮಲಗುತ್ತಕ್ಕ ಅಂತ ಅಷ್ಟಿಂದ ದೊಡ್ಡವ್ರು ಹೇಳ್ತಾರ. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಗಂಡ ಹೆಂಡತಿ ಯಾರು ಜಗಳ ಮಾಡಬಾರ್ದು ಅಲ್ವಾ? ಯಾಕೆ? ನೀನು ಯಾರು ಹೇಳ್ಕೊಡಿ ಜಗಳ ಮಾಡಂತ? ಆವಕ್ಕನ ಎಲ್ಲಿ ಸೀರೆ ಉಟ್ಕೊಂಡಿಲ್ಲ ಕೂತಿಲ್ಲ, ಎದ್ದು ಹೋಗ್ಬಿಟ್ರು. ಇವ್ರು ಯಾರು ಅಲ್ಲ, ನಮ್ಮ ಮನೆ ಅಕ್ಕಪಕ್ಕದವರು. ನೋಡೋ, ಬೇರೆಯವ್ರ ಮಾತು ಕೇಳಕ್ ಹೋಗ್ಬೇಡ ಆಯ್ತಾ? ಕೊನೆವರೆಗೂ ನಾವಿಬ್ರೆ ಚೆನ್ನಾಗಿರೋದು. ಅದು ಸದ್ಯಕ್ಕೆ ನಿಮಗೆ ಜಗಪ್ಪ ನೀವು ಚೆನ್ನಾಗಿರ್ತೀರಾ, ಓಕೆನಾ? ಏನಣ್ಣ, ಏನ್ ಪ್ರಾಬ್ಲಮ್ ಏನಣ್ಣ ನಿಂದು ಅಣ್ಣ? ಕರೆಕ್ಟ್, ಇದು ಪಾಯಿಂಟ್ ಅಲ್ವಾ? ಜಗಳ ಆಡಿದ್ರೆ ನಿಮ್ದಾಗಿರ್ತಾರೆ ಅಂತ ಹೇಳ್ತಾರೆ. ಪರವಾಗಿಲ್ವೇ ಇವ್ರದ್ದು